ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ರಡಿಯಾರ್ಡ್ ಕಿಪ್ಲಿಂಗ್ರವರ ಇಫ್ ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಅದರ ಒಂದು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಫ್ ಈ ಒಂದು ಪೊಯಮ್ನ ಮೂಲಕ ಕವಿಯವರು ಒಂದು ಇಂಟಿಗ್ರಿಟಿ ಅಂದರೆ ಒಂದು ಸಮಗ್ರತೆ, ರೈಟ್ಫುಲ್ ಬಿಹೇವಿಯರ್ ಹಾಗೂ ಸೆಲ್ಫ್ ಡೆವಲಪ್ಮೆಂಟ್, ಒಂದು ಸ್ವಯಂ ಅಭಿವೃದ್ಧಿಗಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಜೀವನದಲ್ಲಿ ಬರ್ತಕ್ಕಂಥ ಏಳು ಬೀಳುಗಳ ಮೂಲಕ ಆತ ಸಾಗಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಒಬ್ಬ ಮನುಷ್ಯನಾಗುವುದು ಎಂದರೇನು, ಅವನ ಜೀವನದಲ್ಲಿ ಆತ ಯಾವ ರೀತಿ ಇರಬೇಕು, ಹಾಗೆ ಆ ಮೌಲ್ಯಗಳಾದಂತಹ ಇಂಟಿಗ್ರಿಟಿ, ರೈಟ್ಫುಲ್ ಬಿಹೇವಿಯರ್ ಮತ್ತು ಸೆಲ್ಫ್ ಡೆವಲಪ್ಮೆಂಟನ್ನು ಬೆಳೆಸಿಕೊಂಡು ಆತ ಅವುಗಳ ಆಧಾರದ ಮೇಲೆ ಆ ಒಂದು ಉತ್ತಮವಾದ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಈ ಇಫ್ ಪೊಯಮ್ನ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ರಡಿಯಾರ್ಡ್ ಕಿಪ್ಲಿಂಗ್ ಅವರು ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಇಫ್ ಯು ಕ್ಯಾನ್ ಕೀಪ್ ಯುವರ್ ಹೆಡ್ ವೆನ್ ಆಲ್ ಅಬೌಟ್ ಯು ಆರ್ ಲೂಸಿಂಗ್ ದೇರ್ಸ್ ಆ್ಯಂಡ್ ಬ್ಲೇಮಿಂಗ್ ಇಟ್ ಆನ್ ಯು. ಅಂದರೆ ಈ ಸಾಲುಗಳಲ್ಲಿ ಹೇಳಿರೋದು ನಿಮ್ಮ ಅಕ್ಕಪಕ್ಕದವರು ಎಲ್ಲರೂ ನಿಮ್ಮ ಮೇಲೆ ಒಂದು ರೀತಿ ಅಪದನ್ನು ಹೊರಿಸಿದಾಗ, ಅವರು ನಿಮ್ಮ ಮೇಲೆ ಕೋಪವನ್ನು ತಾಳಿದಾಗ ನೀವು ನಿಮ್ಮ ತಲೆಯನ್ನು ತಲೆಬಾಗಿರಬೇಕು. ನಿಮ್ಮನ್ನು ದೂಷಿಸಿದಾಗ ನೀವು ನಿಮ್ಮ ಶಾಂತತೆಯನ್ನು ಅಂದರೆ ನಿಮ್ಮ ಒಂದು ಪೀಸನ್ನು ನೀವು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ದೃಢವಾಗಿರಬೇಕು ಮತ್ತು ಇತರರು ನಿಮ್ಮ ಮೇಲೆ ಯಾವ ರೀತಿ ಒಂದು ಆಪಾದನೆ ಮಾಡಿದರೂ ನೀವು ಸಮಾಧಾನವಾಗಿರಬೇಕು. ಜೀವನದಲ್ಲಿ ಕಷ್ಟಗಳು ಬಂದಾಗ ಜನರು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ತಾರೆ ಮತ್ತು ಅವರು ಇತರರನ್ನು ದೂಷಣೆ ಮಾಡ್ತಾರೆ. ಆದರೆ ನೀವು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇಫ್ ಯು ಕ್ಯಾನ್ ಟ್ರಸ್ಟ್ ಯುವರ್ ಸೆಲ್ಫ್ ಇನ್ ಆಲ್ ಮೆನ್ ಡೌಟ್ ಯು ಬಟ್ ಮೇಕ್ ಅಲೋಯನ್ಸ್ ಫಾರ್ ದೇರ್ ಡೌಟಿಂಗ್ ಟು. ಈ ಸಾಲುಗಳ ಒಂದು ಅರ್ಥ, ಎಲ್ಲರೂ ನಿಮ್ಮನ್ನು ಅವಮಾನಿಸಿದಾಗ ನೀವು ನಿಮ್ಮನ್ನು ನಂಬಬೇಕು ಮತ್ತು ಅವರ ಅವಮಾನವನ್ನು, ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ. ಅಂದರೆ ಬಟ್ ಮೇಕ್ ಅಲೋಯನ್ಸ್ ಫಾರ್ ದೇರ್ ಡೌಟಿಂಗ್ ಟು, ಅವರು ನಿಮ್ಮ ಮೇಲೆ ಡೌಟ್ ಪಡ್ತಕ್ಕಂಥಕ್ಕೂ ಕೂಡ ನೀವು ಒಂದು ಅಲೋಯನ್ಸ್, ಒಂದು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು. ಮೊದಲು ನಿಮ್ಮನ್ನು ನೀವು ನಂಬಬೇಕು, ನಿಮಗೆ ಆತ್ಮವಿಶ್ವಾಸ ಇರಲಿ, ಇತರರ ಅಭಿಪ್ರಾಯಗಳನ್ನು ಸಹ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸಾಮರ್ಥ್ಯಗಳ ಮೇಲೆ ನಿಮಗೆ ಹೆಚ್ಚು ನಂಬಿಕೆ ಇರಬೇಕು. ಇತರರು ನಿಮ್ಮನ್ನು ಅವಮಾನ ಮಾಡಿದಾಗ, ಅವರು ನಿಮ್ಮನ್ನು ಬ್ಲೇಮ್ ಮಾಡಿದಾಗ ಅವರ ಅವಮಾನಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ಅದರ ಸರಿ ತಪ್ಪುಗಳನ್ನು ನೀವು ವಿಶ್ಲೇಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಕಡೆಗಣಿಸೋದಲ್ಲ, ಅವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಸರಿ ತಪ್ಪು ಯಾವುದು ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ಇಫ್ ಯು ಕ್ಯಾನ್ ವೆಯ್ಟ್ ಆ್ಯಂಡ್ ನಾಟ್ ಟು ಬಿ ಟಯರ್ಡ್ ಬೈ ವೆಯ್ಟಿಂಗ್ ಆರ್ ಬೀಯಿಂಗ್ ಲೈಡ್ ಅಬೌಟ್, ಡೋಂಟ್ ಡೀಲ್ ಇನ್ ಲೈಸ್. ಅಂದರೆ ಈ ಸಾಲಿನಲ್ಲಿ ಹೇಳ್ತಕ್ಕಂಥದ್ದು ತಾಳ್ಮೆಯಿಂದ ಇರಿ, ಪ್ರಾಮಾಣಿಕರಾಗಿರಿ ಅಂತ. ಅಂದರೆ ಇಫ್ ಯು ಕ್ಯಾನ್ ವೆಯ್ಟ್ ಆ್ಯಂಡ್ ನಾಟ್ ಟು ಬಿ ಟಯರ್ಡ್ ಬೈ ವೆಯ್ಟಿಂಗ್, ನೀವು ಯಾರಿಗಾದರೂ ವೆಯ್ಟ್ ಮಾಡ್ತಾಯಿದ್ದೀರಿ, ಯಾವುದಕ್ಕಾದರೂ ಕಾಯಲು ಶಕ್ತರಾಗಿದ್ದರೆ ಆ ಕಾಯೋಕೆಯಿಂದ ನೀವು ಶುಡ್ ನಾಟ್ ಗೆಟ್ ಟಯರ್ಡ್. ಆ ಟಯರ್ಡನ್ನು ಮಾಡ್ಕೊಳ್ಬೇಡಿ. ನೀವು ವೆಯ್ಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅದರ ಮೇಲೆ ಒಂದು ಕಾಯುವಿಕೆಯಿಂದ ನೀವು ಟಯರ್ಡ್ ಮಾಡ್ಕೊಳ್ಬೇಡಿ. ಅಥವಾ ನಿಮಗೆ ನಿಮ್ಮ ಬಗ್ಗೆ ಸುಳ್ಳು ಹೇಳಿದರೆ ನೀವು ಸುಳ್ಳು ಹೇಳಬೇಡಿ ಅಂತ. ಅಂದರೆ ಗುರಿ ತಲುಪುವವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಜನರು ನಿಮ್ಮ ಬಗ್ಗೆ ಸುಳ್ಳು ಹೇಳಬಹುದು, ಆದರೆ ನೀವು ಮಾತ್ರ ಎಂದಿಗೂ ಸಹ ಸುಳ್ಳು ಹೇಳಬೇಡಿ. ನೀವು ಕಾಯುವುದರಲ್ಲಿ ಆ ಒಂದು ತಾಳ್ಮೆಯನ್ನು ಕಳ್ಕೋಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆರ್ ಬೀಯಿಂಗ್ ಹೇಟೆಡ್, ಡೋಂಟ್ ಗಿವ್ ಅವೇ ಟು ಹೇಟಿಂಗ್ ಆ್ಯಂಡ್ ಯೆಟ್ ಡೋಂಟ್ ಲುಕ್ ಟೂ ಗುಡ್ ನಾರ್ ಟಾಕ್ ಟು ವೈಸ್. ಇಲ್ಲಿ ಬೀಯಿಂಗ್ ಹೇಟೆಡ್, ನಿಮ್ಮನ್ನು ಯಾರಾದರೂ ದ್ವೇಷಿಸ್ತಾ ಇದ್ದರೆ ನೀವು ದ್ವೇಷಕ್ಕೆ ಒಳಗಾಗಬೇಡಿ ಮತ್ತು ಹೆಚ್ಚು ಒಳ್ಳೆಯವರಾಗಿ ಸಹ ಇರಬೇಡಿ, ಹೆಚ್ಚು ಬುದ್ಧಿವಂತರಂತೆ ಮಾತನಾಡಬೇಡಿ, ಪ್ರೀತಿಯನ್ನು ಹಂಚಿ ವಿನಮ್ರರಾಗಿರಿ ಅಂತಕ್ಕಂಥದ್ದು ಇದರ ಅರ್ಥ. ಜನರು ನಿಮ್ಮನ್ನು ದ್ವೇಷಿಸಬಹುದು, ಆದರೆ ನೀವು ಅವರನ್ನು ದ್ವೇಷಿಸಬೇಡಿ. ಯಾವುದೇ ಕಾರಣಕ್ಕೂ ದ್ವೇಷವನ್ನು ನೀವು ಬೆಳೆಸ್ಕೋಬೇಡಿ. ನಿಮ್ಮ ಒಳ್ಳೆಯತನವನ್ನು ಎಲ್ಲೆಡೆ ತೋರಿಸೋಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಯಾವಾಗ ತೋರಿಸಬೇಕೋ ಆಗ ಮಾತ್ರವೇ ತೋರಿಸಿ ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥ ಆಗುತ್ತೆ. ಇಫ್ ಯು ಕ್ಯಾನ್ ಡ್ರೀಮ್ ಆ್ಯಂಡ್ ನಾಟ್ ಟು ಮೇಕ್ ಡ್ರೀಮ್ಸ್ ಯುವರ್ ಮಾಸ್ಟರ್, ನೀವು ಕನಸುಗಳನ್ನು ಕಾಣಿ, ಆದರೆ ಕನಸುಗಳು ನಿಮ್ಮನ್ನು ಕಾಡದಂತೆ ನೋಡ್ಕೊಳ್ಳಿ ಅಂತ. ಅಂದರೆ ಕನಸುಗಳನ್ನು ಹೊಂದಿರಿ, ಅವುಗಳಿಗೆ ನೀವು ಅಡಿಯಾಳ ಆಗಬೇಡಿ. ಕನಸು ಕಾಣುವುದು ಒಳ್ಳೆಯದು, ಆದರೆ ಅವುಗಳನ್ನೇ ಸರ್ವಸ್ವ ಎಂದು ನೀವು ಭಾವಿಸದೆ
ಇರಬೇಕು. ಆ ಡ್ರೀಮ್ಸ್ ಯುವರ್ ಮಾಸ್ಟರ್, ನಾಟ್ ಮೇಕ್ ಡ್ರೀಮ್ಸ್ ಯುವರ್ ಮಾಸ್ಟರ್. ಆ ಕನಸುಗಳು ನಿಮ್ಮ ಯಜಮಾನನಂತಾಗಿ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಫ್ ಯು ಕ್ಯಾನ್ ಥಿಂಕ್ ಆ್ಯಂಡ್ ನಾಟ್ ಮೇಕ್ ಥಾಟ್ಸ್ ಯುವರ್ ಏಮ್. ಇಫ್ ಯು ಕ್ಯಾನ್ ಥಿಂಕ್, ನೀವು ಯೋಚಿಸಲು ಒಂದು ರೀತಿ ಶಕ್ತರಾಗಿದ್ದರೆ ಆಲೋಚನೆಗಳು ನಿಮ್ಮ ಗುರಿಯನ್ನಾಗಿ ಮಾಡಿಕೊಳ್ಳದಿರಿ. ಆಲೋಚನೆ ಮಾಡಿ, ಆದರೆ ಅತಿಯಾಗಿ ಯೋಚಿಸಬೇಡಿ. ಆಲೋಚನೆಗಳು ಮುಖ್ಯ, ಆದರೆ ಅವುಗಳಲ್ಲೇ ನೀವು ಮುಳುಗಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಫ್ ಯು ಕ್ಯಾನ್ ಮೀಟ್ ವಿತ್ ಟ್ರಂಪ್ ಆ್ಯಂಡ್ ಡಿಸಾಸ್ಟರ್ ಆ್ಯಂಡ್ ಟ್ರೀಟ್ ದೋಸ್ ಟು ಇಂಪೋಸ್ಟರ್ಸ್ ಜಸ್ಟ್ ದ ಸೇಮ್. ನೀವು ಗೆಲುವು ಮತ್ತು ಸೋಲುಗಳನ್ನು ಎದುರಿಸ್ತೀರ. ಮೀಟ್ ವಿತ್ ಟ್ರಂಪ್ ಆ್ಯಂಡ್ ಡಿಸಾಸ್ಟರ್. ಟ್ರಂಪ್ ಅಂದಾಗ ಗೆಲುವು, ಡಿಸಾಸ್ಟರ್ ಅಂದಾಗ ಸೋಲು. ಇವುಗಳ ಎರಡನ್ನೂ ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಅವುಗಳನ್ನು ಎದುರಿಸಲು ನೀವು ಶಕ್ತರಾಗಿರಿ. ಆ ಎರಡನ್ನೂ ಸಹ ಒಂದೇ ರೀತಿ ಪರಿಗಣಿಸಿ. ಇಂಪೋಸ್ಟರ್ಸ್, ಆ ಎರಡೂ ವಂಚಕರು, ಗೆಲುವು ವಂಚಕನೇ ಹಾಗೆ ಸೋಲು ವಂಚಕನೇ, ಅವೆರಡರನ್ನೂ ಒಂದೇ ರೀತಿಯಾಗಿ ಪರಿಗಣಿಸಿ. ಗೆಲುವು ಬಂದಾಗ ಹಿಗ್ಗಬೇಡಿ, ಸೋಲು ಬಂದಾಗ ಕುಗ್ಗಬೇಡಿ. ಗೆಲುವು ಮತ್ತು ಸೋಲುಗಳನ್ನು ಸಮಾನವಾಗಿ ಸ್ವೀಕರಿಸಿ. ಜೀವನದಲ್ಲಿ ಗೆಲುವು ಮತ್ತು ಸೋಲುಗಳು ಸಾಮಾನ್ಯ. ಎರಡನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು, ಏಕೆಂದರೆ ಅವು ನಿಮ್ಮನ್ನು ವಂಚಿಸಬಹುದು. ಗೆಲುವು ಬಂದಾಗ ಬೀಗಬೇಡಿ, ಸೋಲು ಬಂದಾಗ ಕುಗ್ಗಬೇಡಿ ಅಂತಕ್ಕಂಥದ್ದು ಈ ಸಾಲಿನ ಅರ್ಥ ಆಗುತ್ತೆ. ಇಫ್ ಯು ಕ್ಯಾನ್ ಬಿಯರ್ ಟು ಹಿಯರ್ ದ ಟ್ರೂತ್ ಯು ಹ್ಯಾವ್ ಸ್ಪೋಕನ್, ಟ್ವಿಸ್ಟೆಡ್ ಬೈ ನೇವ್ಸ್ ಟು ಮೇಕ್ ಎ ಟ್ರ್ಯಾಪ್ ಫಾರ್ ಫೂಲ್ಸ್. ನೋಡಿ, ಇಲ್ಲಿ ನೀವು ಹೇಳಿರ್ತಕ್ಕಂಥ ಇಫ್ ಯು ಕ್ಯಾನ್ ಬಿಯರ್ ಟು ಹಿಯರ್ ದ ಟ್ರೂತ್ ಯು ಹ್ಯಾವ್ ಸ್ಪೋಕನ್, ನೀವು ಹೇಳಿದ ಸತ್ಯವನ್ನು ಬೇರೆಯವರು ತಿರುಚಿ ಹೇಳಿದರೆ, ಟ್ವಿಸ್ಟೆಡ್ ಬೈ ನೇವ್ಸ್ ಟು ಮೇಕ್ ಎ ಟ್ರ್ಯಾಪ್ ಫಾರ್ ಫೂಲ್ಸ್, ಆ ಮೂರ್ಖರನ್ನಾಗಿ ಬಳೆ ಹೆಣೆಯುವುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಿದ್ಧರಾಗಿರಬೇಕು. ಅಂದರೆ ಸತ್ಯವನ್ನು ತಿರುಚಿದರೂ ಅದನ್ನು ಸಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಮುಂದೆ ಅದನ್ನು ಕಡೆಗಣಿಸೋಕ್ಕೆ ಹೋಗ್ಬೇಡಿ. ಅಂದರೆ ಇಲ್ಲಿ ನೀವು ಹೇಳಿದ ಸತ್ಯವನ್ನು ಕೆಲವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಿರುಚಿ ಹೇಳಬಹುದು. ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಇರಬೇಕು. ಆ ಸಮಯದಲ್ಲಿ ನೀವು ಸಮಾಧಾನವಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆರ್ ವಾಚ್ ದ ಥಿಂಗ್ಸ್ ಯು ಗೇವ್ ಯುವರ್ ಲೈಫ್ ಟು ಬ್ರೋಕನ್ ಆ್ಯಂಡ್ ಸ್ಟೂಪ್ ಆ್ಯಂಡ್ ಬಿಲ್ಡ್ ಎಮ್ ಅಪ್ ವಿತ್ ವಾರ್ನ್ ಔಟ್ ಟೂಲ್ಸ್. ಇಲ್ಲಿ ಹೇಳಲು ಹೊರಟಿರ್ತಕ್ಕಂಥದ್ದು, ನೀವು ನಿಮ್ಮ ಜೀವನವನ್ನು ನೀಡಿದಾಗಲೆಲ್ಲ ನಾಶವಾಗುವುದನ್ನು ನೋಡಿ ಕುಗ್ಗಿ ಹೋಗಿ ಹಳೆಯ ಉಪಕರಣಗಳಿಂದ ಅದನ್ನು ಮತ್ತೆ ಕಟ್ಟಲು ಶಕ್ತರಾಗಿರಿ. ಅಂದರೆ ಇಲ್ಲಿ ಎಲ್ಲವೂ ನಾಶವಾದರೂ ಸಹ ಮತ್ತೆ ಅದನ್ನು ಕಟ್ಟಿರಿ. ನೀವು ಕಷ್ಟಪಟ್ಟು ಕಟ್ಟಿದ್ದೆಲ್ಲ ನಾಶವಾಗಬಹುದು, ಆದರೆ ನೀವು ಧೃತಿಗೆಡಬಾರದು, ನೀವು ಕುಗ್ಗಬಾರದು. ಮತ್ತೆ ಅದನ್ನು ಕಟ್ಟಲು ನೀವು ಪ್ರಯತ್ನಿಸಬೇಕು, ಮತ್ತೆ ಅದನ್ನು ಬಿಲ್ಡ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಇಫ್ ಯು ಕ್ಯಾನ್ ಮೇಕ್ ಒನ್ ಹೀಪ್ ಆಫ್ ಆಲ್ ಯುವರ್ ವಿನ್ನಿಂಗ್ಸ್ ಆ್ಯಂಡ್ ರಿಸ್ಕ್ ಇಟ್ ಆನ್ ಒನ್ ಟರ್ನ್ ಆಫ್ ಪಿಚ್ ಆ್ಯಂಡ್ ಟಾಸ್. ಇಲ್ಲಿ ಹೇಳ್ತಕ್ಕಂಥದ್ದು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಿ ಅಂತ. ಅಂದರೆ ನೀವು ನಿಮ್ಮ ಗೆಲುವುಗಳನ್ನೆಲ್ಲ ಒಂದೇ ರಾಶಿಯನ್ನಾಗಿ ಮಾಡಿ ಮತ್ತು ಅದನ್ನು ಒಂದು ಅವಕಾಶಕ್ಕಾಗಿ ಪಣಕ್ಕಿಡಲು ಶಕ್ತರಾಗಿರಿ ಅಂತಕ್ಕಂಥದ್ದು. ಹೆಚ್ಚಿನ ಗುರಿಗಳನ್ನು ಸಾಧಿಸಲು ನೀವು ಕೆಲವೊಮ್ಮೆ ಎಲ್ಲವನ್ನ ಪಣಕ್ಕಿಡಬೇಕಾಗತ್ತೆ. ರಿಸ್ಕ್ ಇಟ್ ಆನ್ ಒನ್ ಟರ್ನ್ ಆಫ್ ಪಿಚ್ ಆ್ಯಂಡ್ ಟಾಸ್. ನೀವು ಗೆಲುವನ್ನು ಪಡೆಯಲು, ನಿಮ್ಮ ಎಲ್ಲ ಒಂದು ಗುರಿಗಳನ್ನು ಸಾಧಿಸಲು ನೀವು ಎಲ್ಲವನ್ನ ಸಹ ರಿಸ್ಕ್ನಲ್ಲಿಟ್ಟು ಗೆಲುವನ್ನು ಪಡೆಯೋದಕ್ಕೆ ನೀವು ಸಿದ್ಧರಾಗಿರಿ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ ಆ್ಯಂಡ್ ಸ್ಟಾರ್ಟ್ ಅಗೇನ್ ಅಟ್ ಯುವರ್ ಬಿಗಿನಿಂಗ್ಸ್ ಆ್ಯಂಡ್ ನೆವರ್ ಬ್ರೀತ್ ಎ ವರ್ಡ್ ಅಬೌಟ್ ಯುವರ್ ಲಾಸ್ಟ್. ಮತ್ತೆ ನೀವೇನಾದರೂ ಸೋತರೆ, ಆ್ಯಂಡ್ ಲಾಸ್, ನೀವು ಸೋತರೆ ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡಿ. ನಿಮ್ಮ ಆ ಕಳೆದು ಹೋಗಿರ್ತಕ್ಕಂಥ ಲಾಸ್ನ ಬಗ್ಗೆ ಒಂದು ಮಾತನ್ನು ಆಡಬೇಡಿ. ನಂದಿಂಥದ್ದು ಕಳೆದು ಹೋಯ್ತೆ ಅಂತ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಸೋತರೂ ಸಹ ಮತ್ತೆ ಪ್ರಯತ್ನ ಮಾಡಿ ನಿಮ್ಮ ನೋವನ್ನು ಮರೆತು ಬಿಡಿ, ಹಳೆಯದನ್ನು ಮರೆಯಿರಿ. ನೀವು ಸೋತರೂ ನಿರಾಶೆಗೊಳ್ಳದೆ ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಪ್ರಯತ್ನಿಸಿ. ನಿಮ್ಮ ಸೋಲಿನ ಬಗ್ಗೆ ಯಾರಿಗೂ ಹೇಳಿಕೊಳ್ಬೇಡಿ, ಅದರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಕ್ಯಾನ್ ಫೋರ್ಸ್ ಯುವರ್ ಹಾರ್ಟ್ ಆ್ಯಂಡ್ ನರ್ವ್ ಆ್ಯಂಡ್ ಸಿನ್ಯೂ ಟು ಸರ್ವ್ ಯುವರ್ ಟರ್ನ್ ಲಾಂಗ್ ಆಫ್ಟರ್ ದೇ ಆರ್ ಗಾನ್. ಇಲ್ಲಿ ನಿಮ್ಮ ಹೃದಯ, ನಿಮ್ಮ ಸ್ನಾಯುಗಳು ತುಂಬ ದಣಿದಿದ್ದರೂ ಸಹ ನೀವು ನಿಮ್ಮ ಗುರಿಗಾಗಿ ದುಡಿಯುವಂತೆ ಮಾಡಲು ನಿಮಗೆ ಅದನ್ನು ದೈಹಿಕವಾಗಿ ನೀವು ಸಿದ್ಧರಾಗಿರಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಶಕ್ತಿಯನ್ನು ಮೀರಿ ನೀವು ನಿಮ್ಮ ಒಂದು ಗುರಿಯನ್ನು ತಲುಪಲು ಪ್ರಯತ್ನ ಮಾಡಿ, ಕೆಲಸ ಮಾಡಿ. ನಿಮ್ಮ ದೇಹ ಮತ್ತು ಮನಸ್ಸು ದಣಿದಿದ್ದರೂ ಸಹ ನಿಮ್ಮ ಗುರಿ ತಲುಪುವವರೆಗೂ ನೀವು ಶ್ರಮವನ್ನು ವಹಿಸಿ ಅಂತ ಹೇಳ್ತಾರೆ. ಆ್ಯಂಡ್ ಸೊ ಹೋಲ್ಡ್ ಆನ್ ವೆನ್ ದೇರ್ ಈಸ್ ನಥಿಂಗ್ ಇನ್ ಯು ಎಕ್ಸೆಪ್ಟ್ ದ ವಿಲ್ ವಿಚ್ ಸೇಸ್ ಟು ದೆಮ್ ಹೋಲ್ಡ್ ಆನ್. ಇಲ್ಲಿ ನಿಮ್ಮ ಇಚ್ಛಾಶಕ್ತಿ ನಿಮ್ಮನ್ನು ಮುನ್ನಡೆಸಲಿ ಅಂತಕ್ಕಂಥದ್ದು.
ಹೋಲ್ಡ್ ಆನ್ ವೆನ್ ದೆರ್ ಈಸ್ ನಥಿಂಗ್ ಇನ್ ಯು. ನಿಮ್ಮಲ್ಲಿ ಏನು ಇಲ್ಲದೇ ಇದ್ದಾಗಲೂ ಸಹ ಎಕ್ಸೆಪ್ಟ್ ದ ವಿಲ್ ವಿಚ್ ಸೇಸ್ ಟು ಹೋಲ್ಡ್ ದಮ್. ನಿಮ್ಮ ಒಂದು ಇಚ್ಛಾಶಕ್ತಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ಇದ್ದರೆ ನೀವು ಮತ್ತೆ ಮುನ್ನಡೆಯಬಹುದು. ಎಲ್ಲವನ್ನು ಕಳೆದುಕೊಂಡ್ರೂ ಸರಿ, ಆ ಮುನ್ನಡೀತಕ್ಕಂಥ ಒಂದು ಛಲ ನಿಮ್ಮಲ್ಲಿದ್ದರೆ, ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಖಂಡಿತವಾಗಲೂ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಕ್ಯಾನ್ ಟಾಕ್ ವಿತ್ ಕ್ರೌಡ್ಸ್ ಆ್ಯಂಡ್ ಕೀಪ್ ಯುವರ್ ವರ್ಚ್ಯೂ ಆನ್ ವಾಕ್ ವಿತ್ ಕಿಂಗ್ಸ್ ನಾರ್ ಲಾಸ್ ದ ಕಾಮನ್ ಟಚ್. ಈ ಸಾಲಲ್ಲಿ ಎಲ್ಲರೊಂದಿಗೆ ಬೆರೆಯಿರಿ. ಅಂದರೆ ಇಫ್ ಯು ಕ್ಯಾನ್ ಟಾಕ್ ವಿತ್ ಕ್ರೌಡ್, ಇದರ ಅರ್ಥ ಜನರೊಂದಿಗೆ ನೀವು ಬೆರೆಯಿರಿ. ಹಾಗೆ ಕೀಪ್ ಯುವರ್ ವರ್ಚ್ಯೂ, ನಿಮ್ಮ ಮೌಲ್ಯಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ರಾಜನೊಂದಿಗೆ ನಡೆಯುವಾಗ ಸಾಮಾನ್ಯ ಸ್ಪರ್ಶವನ್ನು ಕಳೆದುಕೊಳ್ಳದಿದ್ದೀರಿ ಅಂತ. ಅಂದರೆ ಇಲ್ಲಿ ವಾಕ್ ವಿತ್ ಕಿಂಗ್ಸ್ ನಾರ್ ಲೂಸ್ ದ ಕಾಮನ್ ಟಚ್, ಅಂದರೆ ನಿಮ್ಮ ಮೌಲ್ಯಗಳನ್ನು ಕಾಪಾಡ್ಕೊಳ್ಳಿ. ನೀವು ಸಾಮಾನ್ಯ ಜನರೊಂದಿಗೆ ಬೆರೆಯುವಾಗ ನಿಮ್ಮ ಒಳ್ಳೆಯ ಗುಣಗಳನ್ನು ಕಾಪಾಡ್ಕೊಳ್ಳಿ. ನೀವು ದೊಡ್ಡ ವ್ಯಕ್ತಿಗಳೊಂದಿಗೆ ಬೆರೆಯುವಾಗ ಸಾಮಾನ್ಯ ಜನರನ್ನು ಇಲ್ಲಿ ಮರೆಯಬೇಡಿ ಅಂತಕ್ಕಂತಹ ಒಂದು ಸಾಲನ್ನು ಹೇಳ್ತಾರೆ. ಇಫ್ ನೈದರ್ ಫಾಯ್ಸ್ ನಾರ್ ಲವಿಂಗ್ ಫ್ರೆಂಡ್ಸ್ ಕ್ಯಾನ್ ಹರ್ಟ್ ಯು, ಇಫ್ ಆಲ್ ಮೆನ್ ಕೌಂಟ್ ವಿತ್ ಯು ಬಟ್ ನನ್ ಟೂ ಮಚ್. ಇಲ್ಲಿ ನೈದರ್ ಫಾಯ್ಸ್ ಆರ್ ನಾರ್ ಲವಿಂಗ್ ಫ್ರೆಂಡ್ಸ್ ಕ್ಯಾನ್ ಹರ್ಟ್ ಯು. ಶತ್ರುಗಳಾಗಲಿ ನಿಮ್ಮ ಸ್ನೇಹಿತರೇ ಆಗಲಿ ನಿಮ್ಮನ್ನು ನೋಯಿಸಲು ಸಾಧ್ಯವಾಗದೇ ಇದ್ದಾಗ ಎಲ್ಲ ಮನುಷ್ಯರು ನಿಮಗೆ ಮುಖ್ಯವಾಗಿದ್ದಾರೆ, ಆದರೆ ಯಾರೂ ಹೆಚ್ಚಾಗಿ ನಿಮ್ಮನ್ನು ನಿಯಂತ್ರಣದಲ್ಲಿಲ್ಲದಂತೆ ನೋಡ್ಕೊಳ್ಬೇಕು. ಅಂದರೆ ನೀವು ಮಾನಸಿಕವಾಗಿ ಬಲಶಾಲಿರಾಗಿರಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಶತ್ರುಗಳೇ ಆಗಲಿ ನಿಮ್ಮ ಫ್ರೆಂಡ್ಸೇ ಆಗಲಿ ನಿಮ್ಮನ್ನು ನೋಯಿಸಲು ಬಿಡಬೇಡಿ ಅಂತ. ಇಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ, ಶತ್ರು ಅಥವಾ ಸ್ನೇಹಿತರು ನಿಮ್ಮನ್ನು ನೋಯಿಸಲು ಬಿಡಬೇಡಿ. ಎಲ್ಲರನ್ನು ಗೌರವಿಸಿ, ಆದರೆ ಯಾರನ್ನು ಸಹ ಅತಿಯಾಗಿ ನಂಬಬೇಡಿ. ಬಟ್ ನನ್ ಟೂ ಮಚ್, ಯಾರನ್ನು ಸಹ ಅತಿಯಾಗಿ ನೀವು ನಂಬಲು ಹೋಗಬೇಡಿ ಅಂತ ಹೇಳ್ತಾರೆ. ಇಫ್ ಯು ಕ್ಯಾನ್ ಫಿಲ್ ದ ಅನ್ಫಾರ್ಗಿವಿಂಗ್ ಮಿನಿಟ್ ವಿತ್ 60 seconds ವರ್ತ್ ಆಫ್ ಡಿಸ್ಟೆನ್ಸ್ ರನ್. ಇಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಈ ಸಾಲುಗಳ ಅರ್ಥ. ಅಂದರೆ ಪ್ರತಿಯೊಂದು ಕ್ಷಣವನ್ನು ನೀವು ಸದುಪಯೋಗ ಅಂದರೆ ಆ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಬೇಕು, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇಫ್ ಯು ಕ್ಯಾನ್ ಫಿಲ್ ವಿತ್ ಫರ್ಗಿವಿಂಗ್ ಮಿನಿಟ್, ನೀವು ಕ್ಷಮೆಯಿಲ್ಲದೆ ಪ್ರತಿ ನಿಮಿಷವನ್ನು 60 ಸೆಕೆಂಡುಗಳನ್ನು ಸಹ ನೀವೇನು ಮಾಡಬೇಕು, ಡಿಸ್ಟೆನ್ಸ್ ರನ್ ಅಂದರೆ ಅದನ್ನು ನೀವು ಉಪಯೋಗಿಸ್ಕೋಬೇಕು, ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ನೀವು ಶಕ್ತರಾಗಿರಬೇಕು. ಪ್ರತಿಯೊಂದು ಕ್ಷಣವನ್ನು ನೀವು ಬಳಸ್ಕೋಬೇಕು. ಆ ಸಮಯವನ್ನು ನೀವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡದೆ ನಿಮ್ಮ ಜೀವನದಲ್ಲಿ ಒಂದು ಗುರಿಯ ಕಡೆಗೆ ಸಾಗಿ ಅಂತ ಹೇಳ್ತಾ ಕೊನೆಯ ಸಾಲುಗಳಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಹೇಳ್ತಾ ಇದ್ದಾರೆ. ಯುವರ್ಸ್ ಈಸ್ ದ ಅರ್ತ್ ಆ್ಯಂಡ್ ಎವ್ರಿಥಿಂಗ್ ದಟ್ ಈಸ್ ಇನ್ ಇಟ್ ಆ್ಯಂಡ್ ವಿಚ್ ಈಸ್ ಮೋರ್ ಯು ವಿಲ್ ಬಿ ಎ ಮ್ಯಾನ್ ಮೈ ಸನ್. ನೋಡಿ, ಇವೆಲ್ಲ ಕೆಲಸಗಳನ್ನು ನೀವು ಮಾಡಿದಾಗ ಆಗ ಮಾತ್ರ ಈ ಭೂಮಿ, ಅದರ ಮೇಲಿರ್ತಕ್ಕಂಥ ಎಲ್ಲವೂ ಸಹ ನಿಮ್ಮದಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ನಿಜವಾದ ಮನುಷ್ಯರಾಗ್ತೀರಾ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಎಲ್ಲ ಗುಣಗಳನ್ನು ಬೆಳೆಸಿಕೊಂಡ್ರೆ ನೀವು ಈ ಜಗತ್ತನ್ನೇ ಗೆಲ್ತೀರಾ, ಆದರ್ಶ ವ್ಯಕ್ತಿಗಳನ್ನು ಆಗ್ತೀರಾ. ಈ ಎಲ್ಲ ಗುಣಗಳನ್ನು ನೀವು ಬೆಳೆಸಿಕೊಂಡಾಗ ನೀವು ಈ ಜಗತ್ತನ್ನು ಗೆಲ್ಲುವಿರಿ, ಆದರ್ಶ ವ್ಯಕ್ತಿಗಳಂತೆ ಆಗ್ತೀರಿ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಲೈಕ್ ಮೈ ಸನ್ ಅಂದರೆ ಒಬ್ಬ ಒಂದು ಮಗನಿಗೆ ತಂದೆ ಹೇಳುವ ರೀತಿಯಲ್ಲಿ ಈ ಸಾಲುಗಳನ್ನು ಈ ಎಲ್ಲ ಓದುಗರಿಗೆ, ಈ ಪದ್ಯವನ್ನು ಓದ್ತಕ್ಕಂಥ ಎಲ್ಲ ಒಂದು ರೀಡರ್ಸ್ಗೆ ಈ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ನಿಮ್ಮಲ್ಲಿ ಈ ಒಂದು ಮೌಲ್ಯಗಳಾದಂತಹ ಸಮಗ್ರತೆ, ಒಂದು ಇಂಟಿಗ್ರಿಟಿ, ದೆನ್ ರೈಟ್ಫುಲ್ ವರ್ಚ್ಯೂಸ್ ಆ್ಯಂಡ್ ದೆನ್ ಸೆಲ್ಫ್ ಡೆವಲಪ್ಮೆಂಟ್, ಇವುಗಳೆಲ್ಲವನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು, ಪರಿಪೂರ್ಣವಾದಂತಹ ಒಬ್ಬ ಮನುಷ್ಯನಾಗಬಹುದು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ಲರ್ನ್ ಈಸಿಲಿ ಚಾನಲಲ್ಲಿ ನೋಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.